ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕುಕಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಮಾಡೋ ರೆಸಿಪಿ ಏನಂದ್ರೆ ರೀ, ಮನೇಲಿರುವ ಸಾಮಗ್ರಿಗಳನ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ರವೆ ದೋಸೆ ಮಾಡತ್ತೀವಿ ರೀ. ಬರ್ರಿ ಅದಕ್ಕೆ ಏನೇನು ಬೇಕಂತ ಸಾಮಾನು ನೋಡ್ಕೊಂಬರ್ನು. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋ ಕೊನೆವರೆಗೆ ನೋಡಿರಿ ಅಂತ ಹೇಳ್ತಾ ಬರ್ರಿ ನೋಡೋಣ ಏನೇನು ಬೇಕಂತ. ಅದು ಹಸಿ ಮಾಡ್ಬೇಕಾದ್ರೆ ರೀ 2 ಬೌಲ್ ರವೆ ತೊಗೊಂಡ್ರಿ, ಮತ್ತು 1.5 ಬೌಲ್ ಅವಲಕ್ಕಿ ತೊಗೊಂಡ್ರಿ, 1 ಬೌಲ್ ಚುರುಮುರಿ ತೊಗೊಂಡ್ರಿ, ಹಂಗೆ 1 ಗ್ಲಾಸ್ ಮೊಸರು ತೊಗೊಂಡ್ರಿ. ಹುಳಿ ಇದು ನೋಡ್ಕೊಂಡು ನೀವು ಹಾಕೋದ್ರತ್ರಿ ಮೊಸರು. ನೀವು ಹುಳಿ ಕಡಿಮೆ ಇತ್ತರ ಹಾಕೋಬೋದು ರೀ ಜಾಸ್ತಿ. ಈಗ ಮೊದ್ಲಿಗೆ ರೀ 2 ಕಪ್ ರವೆ ಹಾಕೊಂಡ್ಮೇಲೆ ರೀ ಇದನ್ನು ರವೆ ಏನೈತಿರಲ್ಲ ಇದನ್ನು ನೀರ್ನಾಗ ಮಿಕ್ಸ್ ಮಾಡೋರು, ಅಂದ್ರೆ ನೆನೆ ಹಾಕೋದ್ರಿ. ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡು ಅವಲಕ್ಕಿ ಮೊಸರನ್ನ ಮಿಕ್ಸ್ ಆಗಬೇಕು. ಮೊಸರು ಕಮ್ಮಿ ಥರ ಇರ್ತಾರಲ್ಲ, ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಬೋದು. ಅಂದ್ರೆ ಅದು ಕೊಯ್ಯೋದು ಆಳಕ್ಕೆ ಮೊಸರು ಹಂಗೆ ಹೀಗೆ ಹೊಸ ಹೊಸ ವಿಡಿಯೋಗಳು ಬರ್ತಿರ್ತಾವೆ ರೀ. ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡ್ಕೊರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡೋದ್ರಿಂದ ಈಗ ಚುರುಮುರಿ ಹಾಕ್ಕೊಂಡು ಮತ್ತು ಮ್ಯಾಲೆ ಮೊಸರು ಹಾಕ್ಕೊಂಡ್ರಿ. ಚುರುಮುರಿನೂ ಅವಲಕ್ಕಿ ಜೊತೆ ಮಿಕ್ಸ್ ಆಗ್ಬೇಕು ರೀ. ಇದು ಮಿಕ್ಸ್ ಆಗೋಣ ಒಂದು ಹಂತಕ್ಕೆ ಬರೋಣ, ಟೇಸ್ಟ್ ಚಲೋ ಆಕತ್ರಿ. ನೋಡಿರಿ ಈಗ ಚುರುಮುರಿ ಮೊಸರು ಕೂಡ ಮಿಕ್ಸ್ ಆಗೋಣ ಹೆಂಗೆ ಸೌಂಡ್ ಮಾಡ್ಲಾಯ್ತು ರೀ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೆ. ಈಗ ಮನೇಲಿ ಮಾಡೋ ರೆಸಿಪಿ ಎಲ್ಲ ಹೇಳ್ತೈತೆ. ಇದು ಎಲ್ಲ ಮಿಕ್ಸ್ ಆದ್ಮೇಲೆ ರೀ ಒಂದು 10 ನಿಮಿಷ ನೆನೆ ಆಗಿಬಿಡೋಣ್ರಿ. ನೆನೆ ಹಾಕ್ಬಿಡೋಣ ಒಳ್ಳೆ ಇದನ್ನ ಎಲ್ಲ ನೆನೆದಿರ್ತೈತಿರಲ್ಲ, ಅದ್ರ ಸಂಬಂಧ ಇಂಥ ಮಿಕ್ಸರ್ಗೆ ಹಾಕಿ ದೋಸೆ ಮಾಡೋ ತೋರಿಸ್ತೀವಿ ನೋಡಿರಿ. ಕರೆಕ್ಟಾಗಿ ನೆನೆದತ್ರಿ 2. ಇದನ್ನು ಇನ್ನು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಬೋಣ್ರಿ ಸ್ವಲ್ಪ. ಅಂದ್ರೆ ದೋಸೆ ಹಿಟ್ಟು ಏನು ರೇಂಜಿಗೆ ಇರತ್ತಿರಲ್ಲ ಆ ರೇಂಜ್ಗೆ ರುಬ್ಬೋಣ್ರಿ. ಈಗ ನೋಡಿರಿ ಇದೇನು ರುಬ್ಬಿರ್ತೈತಿರಲ್ಲ ಹಿಟ್ಟು ಈ ಥರ ಇರ್ಬೇಕ್ರಿ. ಅದು ಹೀಗಿದ್ರನ್ನ ದೋಸೆ ಕರೆಕ್ಟ್ ಹೇಳ್ತಾವೆ ರೀ. ಹಿಟ್ಟು ರೆಡಿ ಆಗೈತ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಈಗ ರೀ ದೋಸೆ ಹಿಟ್ಟು ಎಲ್ಲ ರೆಡಿ ಆಗೈತ್ರಿ. ಇದಕ್ಕೆ ಸ್ವಲ್ಪ ಸೋಡಾ ಹಾಕೊಂಡ್ರಿ. ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ.
ಇಂಥ ದಾಸಿ ತಳ ಕೆಂಪಾಲಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಇನ್ನಿದ ಸ್ವಲ್ಪ ಒಂದು 5 ನಿಮಿಷ ನೆನದ್ರೆ ಮುಗಿದು ಹೋಗ್ರಿ. ಅದಕ್ಕೆ ಅದ್ರೊಳಗೆ ಚಟ್ನಿ ಮಾಡೋ ಏನೇನು ಬೇಕತ್ತೆ ನೋಡೋಣ ಬರ್ರಿ. ಈಗ ಮೊದ್ಲಿಗೆ ರೀ ಚಟ್ನಿ ಮಾಡೋಕೆ ಶೇಂಗಾ ತೊಗೊಂಡ್ರಿ, ಇಂಥ ಪುಟಾಣಿ ತೊಗೊಂಡ್ರಿ, ಒಂದು 4 ಮೆಣ್ಸಿನ್ಕಾಯಿ ತೊಗೊಂಡ್ರಿ, ಸ್ವಲ್ಪ ಹುಣಸೆ ಹಣ್ಣು ರೀ, ಹಂಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡ್ರಿ. ಇನ್ನು ಮಿಕ್ಸಿ ಜಾರಿಗೆ ಶೇಂಗಾ ಹಾಕ್ಕೊಂಡ್ರಿ. ನಾವು ಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡು ಹುಣಸೆ ಹಣ್ಣು ರೀ, ಬೆಳ್ಳುಳ್ಳಿ ರೀ, ಶುಂಠಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ರುಬ್ಕೊಂಡ್ರಿ. ಈಗ ಚಟ್ನಿ ರುಬ್ಕೊಂಡಿದ್ದಾತ್ರಿ. ಇನ್ನು ಇದನ್ನು ಒಗ್ಗರಣೆ ಕೊಡ್ರಿ. ಈಗ ಗ್ಯಾಸ್ ಹತ್ತಿಸಿ ಮ್ಯಾಲೆ ಒಂದು ಪ್ಯಾನ್ ಇಡೋಣ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಒಗ್ಗರಣೆಗೆ. ಎಣ್ಣೆ ಕಾಯನ ಉದ್ದಿನ ಬೇಳೆ ಹಾಕೋ. ಇದು ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡ್ರಿ. ಎರಡು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಹಾಕೊಂಡ್ರಿ. ಸ್ವಲ್ಪ ಹಿಂಗೆ ಹಾಕೊಂಡ್ರಿ. ಹಿಂಗೆ ಹಾಕಿದ್ರೆ ಟೇಸ್ಟ್ ಬರತ್ರಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಇನ್ನು ಸ್ವಲ್ಪ ಅರಿಶಿನ ಹಾಕೊಂಡ್ರಿ. ಈ ಅರಿಶಿನ ಅದಕ್ಕೆ ಜಾಸ್ತಿ ಇದನ್ನು ಹಾಕೋಬಾರ್ದಂದ್ರೆ ಸ್ವಲ್ಪ ಇದನ್ನು ಅನ್ಸುತ್ತೆ, ಕೈ ಹಾಕೋ ಚಾನ್ಸಸ್ ಇರ್ತದೆ ರೀ. ಅದಕ್ಕೆ ಇನ್ನೇನು ರುಬ್ಕೊಂಡಿರ್ತೀವ್ರಲ್ಲ ರೀ ಅದನ್ನು ಚಟ್ನಿ ಹಾಕೊಂಡು ಮಿಕ್ಸ್ ಮಾಡೋಣ್ರಿ. ನೋಡ್ರಿ ಈಗ ಆಯಿತು. ಇನ್ನು ಹಿಟ್ಟು ನೆನೆದೈತೆ ನೋಡೋಣ ಬರ್ರಿ. ಹಿಟ್ಟು ಸರಿಯಾಗಿ ನೆನೆದೈತ್ರಿ. ಇನ್ನು ಬರ್ರಿ ದೋಸೆ ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಕೊಂಡ್ರಿ. ಗ್ಯಾಸ್ ಮೇಲೆ ಟಿವಿ ಕಾದತ್ತೆ ನೋಡಿ, ನೀರು ಹೋಗಿ ನೋಡ್ರಿ ಸರಿಯಾಗಿ ಕಾದತ್ತೀವಿ. ಸ್ವಲ್ಪ ಒರೆಸೋಣ. ಇನ್ನು ದೋಸೆ
ಸ್ವಲ್ಪ ಮ್ಯಾಲ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕೋದ್ರಿಂದ ಜಲ್ದ ಬೇಯ್ದು. ಗ್ಯಾಸ್ ಹಾಯ್ ಇಡ್ರಿ. ಇದ್ರ ಮ್ಯಾಲೆ ಸ್ವಲ್ಪ ಮುಚ್ಚಿಬಿಡ್ರಿ. ಸ್ವಲ್ಪ ತೆಗೆದು ನೋಡ್ರಿ. ನೋಡ್ರಿ ಎಲ್ಲ ಇದನ್ನ ಸ್ವಲ್ಪ ತಿರುವಿ ಹಾಕೊಡ್ರಿ. ಇದೇನು ತಿರುವಿ ನೋಡ್ರಿ. ಈಚ್ ಕಡೆ ಬೇಕಾದತ್ತೆ ನೋಡ್ರಿ. ಈಗ ಬರೋಬ್ಬರಾಗೈತಿ. ಪ್ಲೇಟ್ನಾಗ ತೆಗಿನ್ರಿ. ನೋಡ್ರಿ ಎಲ್ಲ ಈಗ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ. ಇದು ರವಾ ದೋಸೆ ಹೋಟೆಲ್ನಾಗ ಸಿಗ್ತೈತೆ ರೀ. ಅವ್ರು ರಾಮಸರ ಮಾಡಿ ಬೇದಿರಲ್ಲ ಬಿಟ್ಟಿರಲ್ಲ ಹಂಗೆ ಹಾಕಿ ನಮ್ಗೆ ಕೊಡ್ತಾರೆ ರೀ. ಅಲ್ಲಿ ಯಾರೇನು ಅನ್ನೋದಿಲ್ಲ, ಪ್ರಶ್ನೆನ ಮಾಡೋದಿಲ್ಲ ರೀ ಅಲ್ಲಿ ಯಾರು. ಯಾಕಂದ್ರೆ ಕಿಮ್ಮತ್ತು ಹೋಗತ್ರಿ ಅಲ್ಲಿ ಕೇಳಿದಾರಂತಂದು ಯಾರು ಅಲ್ಲಿ ಕೇಳೋದಿಲ್ಲ ರೀ. ಸುಮ್ಮೀಗ ಅಲ್ಲಿ ಕೊಡೋ ರೊಕ್ಕದಿಂದ್ರ ಮನೆಯಾಗ ಎಷ್ಟೋ ಮಂದಿ 4-5 ಮಂದಿ ಗಟ್ಟಲೆ ಮಾಡ್ಕೊಂಡು ತಿನ್ಬೋದು ರೀ. ಅಲ್ಲಿ 100-150 ರೂಪಾಯಿ ಕೊಟ್ಟು ನಾವು ಅಲ್ಲಿ ತಿನ್ನೋದು ಅಷ್ಟೊಂದು ಇದನ್ನಲ್ಲ ರೀ. ಅದಕ್ಕೆ ನಾವು ಮಾಡ್ಕೊಂಡು ನಾವಾಗ ಎಷ್ಟು ಬೇಕಂತ ಎಣ್ಣೆ ಎಷ್ಟು ಬೇಕು ಹಾಕೊಂಡು ನೋಡ್ಕೊಂಡು ಮಾಡ್ಕೊಂಡು ತಿನ್ನೋದ್ರಂತ ಆರೋಗ್ಯಕ್ಕೆ ಒಳ್ಳೇದು ರೀ. ಇಂಥ ಒಳ್ಳೆ ರೆಸಿಪಿಗಾಗಿ ನಮ್ಮನ್ನ ಫಾಲೋ ಮಾಡ್ಕೊರಿ. ಹಂಗೆ ಶೇರ್ ಮಾಡೋದು ಮರಿಬೇಡ್ರಿ. ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡೋದ್ರಂತ ನಮಗೊಂದು ಸಪೋರ್ಟ್ ಸಿಗುತ್ತೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಮುಗಿದು ಈಗ ನೋಡ್ರಿ ಈಗ ಸಪೋರ್ಟ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಯಾವತ್ತೂ ಇರಬೇಕು. ಇಲ್ಲಿಗೆ ಈ ವಿಡಿಯೋ ಕೊನೆ ಮಾಡ್ತೇನೆ ರೀ. ಬಾಯ್ ರೀ. ಮತ್ತೊಂದು ವಿಡಿಯೋದಾಗ ಸಿಗೋಣ್ರಿ.